ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುರಾಯರ ಆಶೀರ್ವಾದಗಳೊಂದಿಗೆ ಹಾಗೂ ನನ್ನ ಎಲ್ಲ ಗುರುವೃಂದದವರಿಗೆ ನಮಿಸುತ್ತಾ, ಇನ್ನು ನಾನು ಈ 10ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನ್ನೆರಡು ಅನಿಸಿಕೆಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ನನ್ನ ಶಾಲೆ ಜ್ಞಾನದ ದೇಗುಲ. ಈ ದೇಗುಲದಲ್ಲಿ ನಾನು ಕಳೆದ 12 ವರ್ಷಗಳ ಸುದೀರ್ಘ ಪಯಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಶಾಲೆಯಲ್ಲಿ ಇದು ನನ್ನ ಕೊನೆಯ ವರ್ಷ. ಇದು ನನಗೆ ನೆನಪಾದಾಗಲೆಲ್ಲ ನನಗೆ ನೆನಪಾಗುವುದು ಈ ಶಾಲೆಯ ನನ್ನ ಮೊದಲನೇ ವರ್ಷ, ಮೊದಲ ದಿನ. ನನ್ನ ತಂದೆಯ ಕಿರುಬೆರಳಿನೊಂದಿಗೆ ಈ ಶಾಲೆಗೆ ಪಾದಾರ್ಪಿಸಿದ ನಾನು ಇಂದು ಅದೇ ನನ್ನ ತಂದೆಯ ಕೈ ಹಿಡಿದು ಹೊರಹೋಗುವ ಸಮಯ. ಏನೂ ಅರಿಯದೆ ತಿಳಿಯದೆ ಸ್ವಲ್ಪವೂ ಅಕ್ಷರ ಜ್ಞಾನವಿಲ್ಲದೆ ಕಲ್ಲಿನಂತಿದ್ದ ನನ್ನನ್ನು ತಿದ್ದಿ ತೀಡಿ ತಿಳಿ ಹೇಳಿ ಒಂದು ದೊಡ್ಡ ಜ್ಞಾನದ ದೀವಿಗೆಯನ್ನು ನೀಡಿ ಒಂದು ಶಿಲೆಯನ್ನಾಗಿಸಿದ ನನ್ನೆಲ್ಲ ಗುರುಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕಪ್ಪು ಬಣ್ಣದ ಹಲಗೆ, ಬಿಳಿ ಬಣ್ಣದ ಚಾಕ್ಪೀಸು. ಕಪ್ಪು ಬಣ್ಣದ ಹಲಗೆ, ಬಿಳಿ ಬಣ್ಣದ ಚಾಕ್ಪೀಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ರೇಮ್ನಲ್ಲಿ ತಿದ್ದಿ ತೀಡಿಸಿ ಬರೆಸಿ ಓದಿಸಿ ಬುದ್ಧಿ ಹೇಳಿ ನನ್ನ ಜೀವನವನ್ನೇ ರಂಗುರಂಗಿನ ಬಣ್ಣವಾಗಿಸಿದ್ದಲ್ಲ ಗುರುವೇ, ನಿಜಕ್ಕೂ ನೀವೆಲ್ಲರೂ ದೇವಲೋಕದ ಕಲಾವಿದರೇ ಸರಿ. ಈ ಬೀಳ್ಕೊಡುಗೆಯ ದಿನ ನನ್ನ ಮನಸ್ಸಿನಲ್ಲಿ ಆಗುತ್ತಿರೋ ಎಲ್ಲ ಆತಂಕ, ಭಯ ನನ್ನ ಮೊದಲನೇ ದಿನ ಅಂದರೆ LKG ಅಡ್ಮಿಷನ್ ಟೈಮ್ನಲ್ಲೂ ನನಗೆ ಭಾಸವಾಗಿತ್ತು. ನನ್ನ ತಂದೆ ತಾಯಿ ಹೇಳುತ್ತಾರೆ, ಬಹುಶಃ ನಾನೇ ಈ ಶಾಲೆಯ ಮೊದಲನೇ ಸ್ಟೂಡೆಂಟ್ ಇರಬಹುದು, ವಿತೌಟ್ ಅಡ್ಮಿಷನ್ ಶಾಲೆ ಕಲಿಯೋದಕ್ಕೆ ಶುರು ಮಾಡಿದ್ದು ಅಂತ. ಹಾಗೆ ಡೇ 1ನಿಂದ ನಾನು ಶಾಲೆಗೆ ಬಂದಿದ್ದಕ್ಕಿಂತ ನಮ್ಮ ಪಪ್ಪ ಈ ಶಾಲೆಯನ್ನು ಕಾಯ್ದಿದ್ದೇ ಹೆಚ್ಚು ಎಂದು ಹೇಳ ಬಯಸುತ್ತೇನೆ. ಏಂಜಲ್ ಥರ ಇರೋ ಜ್ಯೋತಿ ಮೇಡಮ್ ನಗುಮುಖದೊಂದಿಗೆ ಶುರುವಾದ ನನ್ನ LKG ಅಮೇಝಿಂಗ್ ಅನಿತಾ ಮೇಡಮ್, ಸಿಲ್ಕೆ ಹೇರ್ ಸುನೀತಾ ಮೇಡಮ್, ರೂಪವತಿ ರೂಪಾ ಮೇಡಮ್, ಮಾಯಾಂಗಿನಿ ಮಾಯಾ ಮೇಡಮ್, ಸಾಫ್ಟಿ ಸುಜಾತಾ ಮೇಡಮ್, ಛೋಟಾ ಡಾನ್ ಸಾವಿತ್ರಿ ಮೇಡಮ್, ಲಾಫಿಂಗ್ ಬೂಸ್ಟರ್ ಸ್ಮಿತಾ ಮೇಡಮ್, ಸ್ಟೈಲಿಶ್ ಸುಂದರಿ ಹಿಂದಿ ಸುನೀತಾ ಮೇಡಮ್, ಎನರ್ಜೆಟಿಕ್ ಹೀರೋಯಿನ್ ದಾನಮ್ಮ ಮೇಡಮ್, ಫ್ರೆಂಡ್ಲಿ ರುಕ್ಮಿಣಿ ಮೇಡಮ್, ನನ್ನ ಪ್ರೀತಿಯ ಇಂದು ಡಾರ್ಲಿಂಗ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶಿಸ್ತುಬದ್ಧತೆಯೇ ತಮ್ಮ ಜೀವನದ ಒಂದು ಭಾಗವನ್ನಾಗಿಸಿಕೊಂಡ ವೆರಿ ಸ್ಟ್ರಿಕ್ಟ್ ಶೈಲಜಾ ಮೇಡಮ್ ಅವರ 10ನೇ ತರಗತಿಯೊಂದಿಗೆ ನನ್ನ ಈ ಶಾಲೆಯಲ್ಲಿನ ಅವಧಿಯು ಮುಗಿಯುತ್ತಿದೆ ಎಂದು ಹೇಳಿಕೊಳ್ಳಲು ವಿಷಾದಿಸುತ್ತೇನೆ. ಇನ್ನು ನಮ್ಮ ಸರ್ಸ್ ಬಗ್ಗೆ ಹೇಳಬೇಕಾದ್ರೆ, ಸದಾ ಕಾಮಿಡಿ ಮಾಡ್ತಾನೆ ಪನಿಷ್ಮೆಂಟ್ ಕೊಡೋ ಪಿ ಸರ್. ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಆಗಿರುವ ನಮ್ಮ ಡ್ರಾಯಿಂಗ್ ಸರ್. ಚಾಕ್ಲೇಟ್ ಅಂಗಡಿಯನ್ನೇ ನಮಗಾಗಿ ಪಾಕೆಟ್ನಲ್ಲಿ ಇಟ್ಟುಕೊಂಡು ಬರೋ ನಮ್ಮ HM ಸರ್. ನಮ್ಮ ಎಲ್ಲರ ಡ್ಯಾನ್ಸರ್ ದಯಾನಂದ್ ಸರ್, ಕಂಪ್ಯೂಟರ್ ಸರ್, ಯಡ್ವಿ ಸರ್, ಹಾಗೆ ನಮ್ಮೆಲ್ಲರ ಸೇಫ್ಟಿ ಗಾರ್ಡಿಯನ್ ವಾಚ್ಮನ್ ಅಂಕಲ್, ಇವರೆಲ್ಲರ ಒಡನಾಟ ನಮ್ಮ ಭಾಗ್ಯವೇ ಸರಿ. ಇನ್ನೋರ್ವ ವ್ಯಕ್ತಿಯ ಬಗ್ಗೆ ನಾನು ಮಾತನಾಡಲೇಬೇಕು. ಸುಮಾರು ಸಲ ಟಿಫಿನ್ ಬಾಕ್ಸ್ ಬಿಚ್ಚೋಕ್ಕಾಗದೆ ಅದನ್ನು ವಾಪಸ್ ಕ್ಲೋಸ್ ಮಾಡೋಕ್ಕೂ ಆಗದೆ ಒದ್ದಾಡಿದ್ದುಂಟು. ಆಗ ಲಕ್ಷ್ಮಿ ಆಂಟಿ ನಮ್ಮ ಹತ್ರ ಬಂದು ನಮ್ಗೆ ಹೆಲ್ಪ್ ಮಾಡಿ ತಿರ್ಗಾ ನಾವು ಕ್ಲಾಸಿಗೆ ಹೋಗೋವರೆಗೂ ಅಲ್ಲೇ ನಿಂತ್ಕೊಳ್ತಿದ್ರು. ಪ್ರತಿ ವರ್ಷನೂ ನಮ್ಮ ಕ್ಲಾಸ್ ಚೇಂಜ್ ಆಗ್ತಿತ್ತು, ಟೀಚರ್ಸ್ ಚೇಂಜ್ ಆಗ್ತಿದ್ರು, ನಮ್ಮ ಏಜ್ ಸಹ ಚೇಂಜ್ ಆಗ್ತಿತ್ತು. ಅಷ್ಟೇ ಯಾಕೆ, ಪ್ರೈಮರಿಯಿಂದ ಹೈಸ್ಕೂಲ್ HM ಸಹ ಚೇಂಜ್ ಆದರು. ಬಟ್ ನಮಗೆಲ್ಲರಿಗೂ ಕಾನ್ಸ್ಟೆಂಟ್ ಆಗಿರೋ ವ್ಯಕ್ತಿ ಅಂದರೆ ಅದು ಲಕ್ಷ್ಮಿ ಆಂಟಿ. ಎಷ್ಟೇ ವ್ಯತ್ಯಾಸ ಆದರೂ ಅವರಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅವರಲ್ಲೂ ಇಲ್ಲ, ಅವ್ರ ಏಜಲ್ಲೂ ಇಲ್ಲ. ಅವರು ಆಂಟಿ ಪಟ್ಟದಿಂದ ಮೇಲಕ್ಕೆ ಏರಲೇ ಇಲ್ಲ. ಥ್ಯಾಂಕ್ ಯು ಆಂಟಿ. ನಿಮ್ಮ ಕೇರ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಭೌತಿಕವಾಗಿ ದೂರ ಹೋದರೂ ಈ BK ಹಳ್ಳಿ ಹುಡುಗಿನ ಮರಿಬೇಡಿ. ಗುರು ಎಂದರೆ ಬರೀ ವ್ಯಕ್ತಿ ಅಲ್ಲ, ಅವರು ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯುವ ಶಕ್ತಿ. ಅವರು ಒಬ್ಬ ಗುರುಗಳಾಗಿ, ಗೆಳೆಯರಾಗಿ,
ಪೋಷಕರಾಗಿ ನಮಗೆ ಉತ್ತಮ ನಡತೆಯ ಕಲಿಸಿದ್ದಾರೆ. ಅವರು ಪಾಠದ ಜೊತೆಗೆ ನಮ್ಮ ಭವಿಷ್ಯದ ಬಗ್ಗೆಯೂ ತಿಳಿಸಿಕೊಟ್ಟಿದ್ದಾರೆ. ತಂದೆ ತಾಯಿಯಂತೆಯೂ ಪ್ರೀತಿಸುತ್ತಾರೆ. ಇಂತಹ ಗುರುಗಳು ಸಿಕ್ಕಿರುವುದು ನಮ್ಮ ಪುಣ್ಯ. ಇನ್ನು ನನ್ನ ಸ್ನೇಹಿತರ ಬಗ್ಗೆ ಮಾತನಾಡಬೇಕಾದರೆ, ಕಷ್ಟದಲ್ಲಿ ಜೊತೆಯಾಗಿರುವವರು, ಬಿದ್ದಾಗ ಎದ್ದು ನಿಲ್ಲಿಸಿ ಹೆಗಲ ಕೊಡುವವರು, ಸೋತಾಗ ಗೆಲುವಿಗೆ ಪ್ರೋತ್ಸಾಹ ತುಂಬುವವರು, ಖುಷಿಯಲ್ಲಿ ಪಕ್ಕದಲ್ಲಿ ನಿಂತು ಸಂಭ್ರಮಿಸುವವರು ಅವರೇ ನನ್ನ ಗೆಳೆಯರು.